ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಹಾಗೆಯೇ ಶೆಕೆ ಅಂತೂ ತುಂಬ ಇದೆ. ನಾನು ಅದಕ್ಕೆ ಟಾಪಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ, ಅಮ್ಮ ಮನೆಯ ಟೆರೆಸ್ ಮೇಲೆ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಕರಾವಳಿ ಅಂದರೆ ಗೊತ್ತಿದೆ ಅಲ್ವಾ, ಸೊ ಎಷ್ಟೊಂದು ಶೆಕೆ ಇರುತ್ತೆ ಅಂತ, ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ. ನಾನು ಇಲ್ಲಿ ಆಲ್ಮೋಸ್ಟ್ ಆಗಿ ದಿನದಲ್ಲಿ 2ರಿಂದ 3 ಸಲ ಅಂತೂ ಸ್ನಾನ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಆಗೋದೇ ಇಲ್ಲ, ಜಳ ಜಳ ಅಂತ ನೀರು ಬಂದುಬಿಡುತ್ತೆ. ಸೊ ಅಷ್ಟು ಶೆಕೆ ಇದೆ. ಹಾಗೆಯೇ ಈ ಕಡೆ ನೋಡಿ, ಟೆರೆಸ್ ಮೇಲೆ ಟಾಪಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನ ಮರ ಎಲ್ಲ ಕಾಣಿಸ್ತಾ ಇದೆ, ಗರಿಗಳೆಲ್ಲ ಈ ಥರ ಬಂದಿದೆ. ಇಷ್ಟೊಂದು ಗಾಳಿ ಬೀಸ್ತಾ ಇರಲಿಲ್ಲ, ಬಟ್ ಇವಾಗ ಬೇರೆ ಕಡೆ ಎಲ್ಲ ಮಳೆ ಬಂದಿದೆ ಅಂತೆ. ಬಟ್ ಇಲ್ಲೂ ಮಳೆ ಬರ್ಬೋದು ಅನ್ಕೋತೀನಿ, ಇಲ್ಲಾಂದರೆ ಇಷ್ಟೊಂದು ಗಾಳಿ ಬೀಸಲ್ಲ. ಇಷ್ಟು ತಂಪಾದ ಗಾಳಿ. ತುಂಬ ಈ ವರ್ಷ ಶೆಕೆ ಸಖತ್ ಶೆಕೆ ಇದೆ ಅಲ್ವಾ. ಸೊ ನಮ್ಮ ಕರ್ನಾಟಕನೇ ಟಾಪಲ್ಲಿರುವುದು ಈ ವರ್ಷದ ಶೆಕೆಗೆ. ಅಮ್ಮ ಕಾಶ್ಮೀರ ದೇವಸ್ಥಾನಕ್ಕೆ ಕರ್ಕೊಂಡು ಎಣ್ಣೆ ಹಾಕ್ತಾರಲ್ವ, ನೆರಳು ನೋಡಿ, ಆ ಥರ ಹಾಕ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಇವಾಗ ಮಳೆ ಬರೋ ಥರ ಇದೆ, ಮೇ ಬಿ ಮಳೆ ಬರುತ್ತೆ ಅನ್ಕೋತೀನಿ. ಸಖತ್ ಜೋರಾಗಿ ಗಾಳಿ ಬೀಸ್ತಾ ಇದೆ. ಇನ್ನೊಂದೇನೆಂದರೆ, ನಾನು ನಿಮಗೆ ಕರಾವಳಿಯಲ್ಲಿ ಸಿಗುವಂಥ ಒಂದು ಸ್ಪೆಷಲ್ ಆದ ಸೀ ಫುಡ್ಡನ್ನು ತೋರಿಸ್ತೀನಿ. ಕರಾವಳಿಯಲ್ಲಿರೋರಿಗೆ ಎಲ್ಲರಿಗೆ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ, ಬಟ್ ಅದು ಸ್ವಲ್ಪ ರೇರ್ ಸಿಗೋದು. ಯಾಕಂದರೆ ಇದು ಅಂತಾರಲ್ವ, ಮೊಳವೆ ಎಲ್ಲ ಅಂತಾರಲ್ವ, ಅಂದರೆ ಚಿಪ್ಪೆ ಕಲ್ಲು, ಅದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ. ಇದು ಕಲ್ಲಿಗೆ ಅಂಟ್ಕೊಂಡಿರುತ್ತೆ, ಅದನ್ನು ತೆಗೆದುಬಿಟ್ಟು, ಅಂದರೆ ಚಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ತೊಗೊಂಬಂದಿರ್ತಾರೆ. ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ಅದರ ರೆಸಿಪೀಸ್ ಎಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾವುದಂತ. ಸೊ ಇಲ್ಲಿ ನೋಡಿ, ಗಾಳಿ ಇಲ್ಲ, ಇವಾಗ ಸಖತ್ ಶೆಕೆ ಇದೆ. ಸೊ ಟಾಪಿಂದ ಕೆಳಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತೀನಿ ನಿಮಗೆ ಅದು ಏನು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಇರುತ್ತೆ. ಇದು ಚಿಪ್ಪೆ ಕಲ್ಲಿರುತ್ತಲ್ವ, ಬಂಡೆಗೆ ಆಗಿರುತ್ತೆ, ಅದನ್ನು ತೆಗೆದ್ಬಿಟ್ಟು ಮಾಡಿರ್ತಾರೆ. ಸೊ ಈ ಥರ ನಾನು ಹೇಳಿದ್ದು ಇದೇ ಅದು. ಅಂದರೆ ಇದಕ್ಕೆ ನಾವು ಕಲ್ಗ ಅಂತ ಹೇಳ್ತೀವಿ, ಅಂದರೆ ಕಲ್ಲಿಗೆ ಆಗುತ್ತಲ್ವ, ಅದಕ್ಕೆ ಕಲ್ಗ ಅಂತ ಹೇಳ್ತಾರೆ. ಹಾಗೆಯೇ ಕರಾವಳಿಯಲ್ಲೂ ಕೆಲವೊಂದು ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಮಾತ್ರ ಇಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಕಲ್ಗ ಅಂತ ಕರೀತಾರೆ. ನೋಡಿ, ಮನೆ ಮುಂದೆ ಜಾನಿ ಕೂತ್ಕೊಂಡಿದೆ. ಜಾನಿ ನಮ್ಮಮ್ಮ ಮನೆಯಲ್ಲಿ ಇವಾಗ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ತುಂಬ ಭಯ ಆಗುತ್ತೆ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಇರಬೇಕಂದ್ರೆ. ಅಂದರೆ ಮುಂಚಿನ ಮನೆ ಇತ್ತಲ್ವ, ಹಳೆ ಮನೆ, ಅಲ್ಲಿ ಒಬ್ಬೊಬ್ಬರೆಲ್ಲ ಇರ್ತಿದ್ವಿ. ಆ ಕಡೆ ಈ ಕಡೆ ಎಲ್ಲ ಪರಿಚಯ ಇದ್ದವರು ಇದ್ದರು. ಮತ್ತು ನಾವು ಹುಟ್ಟಿದಾಗಿಂದ ಅದೇ ಮನೇಲಿ ಇದ್ದಿದ್ದಲ್ವ, ಹಾಗಾಗಿ ಅಷ್ಟೊಂದು ಭಯ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಸ್ವಲ್ಪ ದೊಡ್ಡ ಮನೆ, ಹಾಗಾಗಿ ಭಯ ಆಗುತ್ತೆ ಇಲ್ಲಿ ಒಬ್ಬೊಬ್ಬರೇ ಇರೋಕ್ಕೆ. ಸೊ ಕಾಶ್ಮೀರ ಅಮ್ಮ ಬಂದಿಲ್ಲ, ತಮ್ಮ ಕೂದಲು ಕಟ್ಟಿಂಗ್ ಮಾಡೋಕೆ ಹೋಗಿದ್ದಾರೆ. ಅಪ್ಪ ನಮ್ಮದು ಹಳೆ ಮನೆ ಇದೆಯಲ್ವ, ಅಲ್ಲಿ ವರ್ಷಕ್ಕೊಂದ್ಸಲ ನಮ್ಮ ಅಪ್ಪನವ್ರದ್ದು ಮತ್ತು ನಮ್ಮ ದೊಡ್ಡಪ್ಪನವ್ರದ್ದು ಪೂಜೆ ಬರುತ್ತೆ. ಸೊ ಅಲ್ಲಿಗೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. 1-1.5 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಗೆ ಹೋಗಿ ಬರಬೇಕು ಇವಾಗ. ಹಾಗೆಯೇ ಇನ್ನೊಂದೇನೆಂದರೆ, ಬೇಜಾರಾದಾಗ ನಾವು ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ಇರ್ತೀವಿ. ಇಲ್ಲಿ ಕಾಶ್ವಿನವರು ಮತ್ತು ನನ್ನ ತಮ್ಮನ ಮಗ ಎಲ್ಲ ಇದ್ದಾರಲ್ವ, ಅವನು ಅಜ್ಜಿ ಮನೆ ಹೋಗಿದ್ದಾನೆ. ಸೊ ಇಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ. ಈಗ ಸಮ್ಮರ್ ಸೀಸನ್ಗಂತೂ ಸಖತ್ತಾಗಿರುತ್ತೆ, ಯಾಕಂದರೆ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ. ನಮ್ಮ ಜಾನಿ ಮತ್ತು ನಾನು ಸೇರಿ ವಾಕ್ ಮಾಡ್ತಾ ಇದ್ದೀವಿ. ಅದು ಇಷ್ಟೋ ತನಕ ನನ್ನ ಜೊತೆನೇ ವಾಕ್ ಮಾಡ್ತಾ ಇತ್ತು. ಇವಾಗ ನೋಡಿ, ಆ ಕಡೆ ಹೋಗಿ ಹೊರಳಾಡ್ತಾ ಇದೆ ಶೆಕೆಗೆ. ಇಲ್ಲಿ ವಾಕ್ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಆ ಕಡೆ ರೋಡ್ ಇದೆ ಮತ್ತು ಈ ಕಡೆ ಫುಲ್ ಬೈಲಿದೆ ನೋಡಿ. ಹಾಗಾಗಿ ಇಲ್ಲೆಲ್ಲ ಫುಲ್ ಬೈಲಿದೆ, ಹಾಗಾಗಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಿರುತ್ತೆ. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ 7 ಮಂತ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ನಲ್ವ, ಆವಾಗ ನಾನು ಜಾಸ್ತಿಯಾಗಿ ಇಲ್ಲೇ ವಾಕ್ ಮಾಡಿದ್ದು. ಬೆಳಿಗ್ಗೆ ಮತ್ತು ಈವ್ನಿಂಗ್ ಟೈಮಲ್ಲಿ ಮತ್ತು ನೈಟ್ ಊಟ ಆದಮೇಲೆ ಆವಾಗೆಲ್ಲ ಇಲ್ಲೇ ವಾಕ್ ಮಾಡ್ತಿದ್ದು, ಯಾಕಂದರೆ ತುಂಬ ದೊಡ್ಡದಾದ ಜಾಗ ಇದೆ. ಇದು ನಿನ್ನೆ ಮಾಡಿರುವಂಥ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರ ರೆಸಿಪಿಯನ್ನು ತೋರಿಸೋಣ ಅಂದ್ಕೊಂಡೆ. ಪಡವಲಕಾಯಿ ಮತ್ತು ಚಿಪ್ಪೆಕಲ್ಲು ಹಾಕಿ ಮಾಡಿರುವಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೆರಕೆ ಹಾಕಿ ಮಾಡಿದರೆ. ಬಟ್ ನಾನು ವಿಡಿಯೋ ತೊಗೊಂಡಿಲ್ಲ, ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ಹಾಗಾಗಿ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ರೆಡಿಯಾಗಿದ್ದು. ಇದು ಒಂದು ದೊಡ್ಡದಾಗಿರುವಂಥ ಬಾಂಗಡೆ. ಸೊ ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ದೀವಿ. ನೆಕ್ಸ್ಟು ಕರಾವಳಿಯಲ್ಲಿ ಯಾವಾಗಲೂ ಗಂಜಿ ಬೇಕಲ್ವಾ, ಸೊ ಸಮ್ಮರ್ ಸೀಸನ್ನಲ್ಲಂತೂ ಇರಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ, ತುಂಬ ಶೆಕೆ ಇರೋದ್ರಿಂದ. ನೆಕ್ಸ್ಟು ಇದು ಒಂದು ಹರವೆ ಸೊಪ್ಪಿನ ಪಲ್ಯ. ಇಷ್ಟು ಊಟಕ್ಕೆ ರೆಡಿ ಆಗಿದೆ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ತುಂಬ ಶೆಕೆ ಇರೋದ್ರಿಂದ ಕಾಶ್ವಿ ಮತ್ತು ಗನ್ವಿತ್ ಇಬ್ಬರು ಈ ಥರ ಕುತ್ಕೊಂಡು ನೀರಲ್ಲಿ ಆವಾಗವಾಗ ಆಟ ಆಡ್ತಾ ಇರ್ತಾರೆ.
ಸೊಪ್ಪು ಕಾಸು ನೋಡಿ ಹಾಂ ಹಾಕ್ಲಾ ಸೊ ಕಾಶ್ವಿ ಅಮ್ಮ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾಳೆ, ಯಾಕಂದರೆ ಅಲ್ಲಿ ನನ್ನ ತಮ್ಮನ ಮಗ ಇರ್ತಾನೆ ಮತ್ತು ತುಂಬ ಜನ ಎಲ್ಲ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.